ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಾಕಿದ ನಾಯಿ ಮೋಸ ಮಾಡುವುದಿಲ್ಲ, ನಿಯತ್ತಿನಿಂದ ಮನೆ ಕಾಯುತ್ತಿದೆ. ಬೆಳೆಸಿದ ಕತ್ತೆ ದ್ವೇಷ ಬಗೆಯುವುದಿಲ್ಲ, ನಿಷ್ಠೆಯಿಂದ ಕೆಲಸ ಮಾಡುತ್ತದೆ. ಸಲಹಿದ ಕುದುರೆ ಕೈ ಬಿಡುವುದಿಲ್ಲ, ಕಣ್ಣಿಟ್ಟು ಕಾಪಾಡುತ್ತದೆ. ನಾಯಿ, ಕತ್ತೆ, ಕುದುರೆಗಳನ್ನು ನಂಬಿ ಬದುಕಬಹುದು, ಮಾನವನನ್ನ ನಂಬಿ ನೆಮ್ಮದಿಯಿಂದ ಬದುಕಲಾಗದು. ಖಂಡಿತವಾಗ್ಲೂ ನನ್ನ ಪ್ರಕಾರ ಇದು ತುಂಬಾ ಸತ್ಯ ಸ್ನೇಹಿತರೆ. ಯಾಕಪ್ಪ ಅಂದರೆ ತುಂಬ ಜನ ಇವಾಗ ನಾವು ಗಾದೆ ಹೇಳ್ತೀವಿ ಅಲ್ವಾ, ನಾಯಿಗಿರೋ ನಿಯತ್ತು ಕೂಡ ನಿನಗಿಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ನೀವು ಮನೇಲಿರುವಂತಹ ನಾಯಿನೇ ಆಗಬಹುದು ಅಥವಾ ಒಂದು ಬೀದಿ ನಾಯಿಗೆ ಆಗ್ಬೋದು, 2 ದಿನ ಅನ್ನ ಹಾಕಿ ನೋಡಿ, ಅದು ಮರುದಿನ ನಿಮಗೇನಾದ್ರು ಕಷ್ಟ ಅಂತ ಅಂದಾಗ ನಿಮ್ಮ ಮನೆ ಹತ್ರ ಯಾರೋ ಒಬ್ಬರು ಗೊತ್ತಿಲ್ಲದಿರೋರು ಬಂದು ಏನೋ ಮಾಡ್ತಾ ಇದ್ದಾರೆ ಅಂದಾಗ ಅದು ಎಷ್ಟು ಬೊಗಳು ಬಿಟ್ಟು ನಮಗೆ ಎಚ್ಚರಿಕೆ ನೀಡುತ್ತೆ ಅಲ್ವಾ. ಆದರೆ ಮನುಷ್ಯ ಅನ್ನೋರು ಹೇಗೆ ಹೇಳಿ, ಜೊತೆಯಲ್ಲೇ ಇರ್ತಾರೆ. ನಮಗೆ ಯಾರು ದ್ವೇಷ ಮಾಡ್ತಾ ಇದ್ದಾರೆ, ನಮಗೆ ಯಾರು ಕಷ್ಟ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಗೊತ್ತಿರುತ್ತೆ ಅವರಿಗೆ. ಆದರೆ ಅವರು ನಮ್ಮನ್ನು ಎಚ್ಚರಿಕೆ ಮಾಡುವಂತಹ ಪ್ರಯತ್ನ ಪಡೋದೇ ಇಲ್ಲ. ಅದಕ್ಕಾಗಿ ಸ್ನೇಹಿತರೆ, ಮಾನವನ ಜನ್ಮ ಅನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಕೆಲವೊಬ್ಬರು ಅದನ್ನು ಮಾತ್ರ ಈ ಪ್ರಾಣಿಗಳಿಗಿಂತನೂ ಕೀಳಾಗಿ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಂಥವ್ರು ನಿಮ್ಮ ಸುತ್ತಮುತ್ತನೇ ಇರಬಹುದು, ಹೇಳೋದಿಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕಾಗಿ ನಿಮ್ಮ ಎಚ್ಚರಿಕೆಯಿಂದ ನೀವು ಜೀವನ ಮಾಡಿದಷ್ಟು ತುಂಬಾ ಒಳ್ಳೆಯದು. ನಂಬಿಕೆ ಅನ್ನೋದು ಇರಬೇಕು ಜೀವನದಲ್ಲಿ, ಆದರೆ ಯಾವುದೂ ಕೂಡ ಅತಿ ಆಗಬಾರ್ದು. ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಲ್ವಾ ಸ್ನೇಹಿತರೆ. ಅದಕ್ಕಾಗೇ ಯಾರನ್ನೂ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಕಾರ್ಯ ಎಷ್ಟಿದೆ ಅಷ್ಟನ್ನು ಮಾಡಿಕೊಂಡು ನಿಮಗೆ ಬೇಕಾದವರು ಯಾರಿದ್ದಾರೆ ನಿಮಗೆ ಅದಷ್ಟಾರು ಅರ್ಥ ಆಗಿದ್ದರೆ ಅವರನ್ನು ಮಾತ್ರ ನಿಮ್ಮ ಜೊತೆ ಇಟ್ಕೊಂಡು ನಿಮ್ಮ ಜೀವನನ ಮುಂದುವರಿಸಿ. ಸೊ ಈ ನಾಯಿಗಳಿಗಿರುವಷ್ಟು ನಿಯತ್ತು ನಿಜವಾಗ್ಲೂ ಮನುಷ್ಯನಿಗಿಲ್ಲ ಅನ್ನೋದನ್ನು ನಾನು 100ಕ್ಕೆ 100 ಭಾಗ ಒಪ್ಕೊಳ್ತೀನಿ ಸ್ನೇಹಿತರೆ. ಸೊ ನಿಯತ್ತಂದರೆ ಏನು ಅಂತಲೇ ಕೆಲವೊಬ್ಬರು ಮನುಷ್ಯರಿಗೆ ಗೊತ್ತಿರೋದಿಲ್ಲ. ಅಷ್ಟು ಕೀಳಾಗಿ ಅವರು ಜೀವನನ ಮಾಡ್ತಾ ಇರ್ತಾರೆ. ಯಾರ ಹತ್ರ ಸಹಾಯ ತಗೊಂಡಿರ್ತಾರೋ ಅವರಿಗೆ ಬೆನ್ನಿಗೆ ಚೂರಿ ಹಾಕಿ ಹೋಗ್ತಾರೆ. ಇವಾಗ ಅಂಥವ್ರು ನಿಮಗೆ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರಬಹುದು. ಸೊ ನಿಮಗೂ ಕೂಡ ಹಾಗಿದ್ರೆ ಕಮೆಂಟಲ್ಲಿ ಶೇರ್ ಮಾಡಿ, ಹಾಗೆ ವಿಡಿಯೋನು ಕೂಡ ಲೈಕ್ ಮಾಡಿ, ಓಕೆನಾ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ನಿಮ್ಮವನ್ನು ಒಂದು ಎಚ್ಚರಿಸುವಂತಹ ಪ್ರಯತ್ನನ ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಏನಾದರೂ ತಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಈ ಒಂದು ವಿಡಿಯೋ ಬಗ್ಗೆ ಹಾಗೆ ನಿಮ್ಮ ಅಭಿಪ್ರಾಯದ ಬಗ್ಗೆ ಕಮೆಂಟಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚು ಮೋಟಿವೇಶನಲ್ ವೀಡಿಯೋಸ್ ನಿಮಗಾಗಿ ನಾನು ತರ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಸ್ನೇಹಿತರೆ. ಪ್ಲೀಸ್ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.